ಖರೇನವ ಇವ್ರು ಗಂಡು ಮಕ್ಳಿಲ್ಲ ಅಂದಿದ್ರೆ ಇವನು ಓಸುನು ಕಟ್ ಮಾಡಕ್ಕೆ ನನಗಂತೂ ಖರೇನ ಕಷ್ಟಕ್ಕಿತ್ತು. ಅದ್ರಾಗ ಕೊಟ್ಟ ಸಮೇತ ಕೊಚ್ಬೇಕಲ್ಲ ಇವನ್ನ. ಮಾನ್ಕಾಯಿ ಕಂಡಾಪಟ್ಟಿ ಮಾನ್ಕಾಯಿ ಇಲ್ಲಡೆ ಕೈಯನ್ನು ನೋವು ಬಂದೋಕಿದ್ದು. ಚಲೋ ಆತು, ನಮ್ಮ ಪ್ರಸಾದಿ ನಮ್ಮ ಜಗದೀಶ ಇಬ್ಬರು ಸೇರಿ ಅವ್ನು ಹೆಂಗೆ ಮಾಡಿ ಕಟ್ ಮಾಡಿ ಕೊಟ್ರು. ಚಲೋ ಆತು, ಇಲ್ಲ ಅಂದಿದ್ರೆ ಎಷ್ಟು ಕಷ್ಟ ಆಗಿರೋದವ, ಹೌದಿಲ್ಲ? ಅಲ್ಲ, ಅದು ಮಿಕ್ಸಿಯಾಗಿ ರುಬ್ಬಬಹುದು ಮಸಾಲಾನ, ಯಾಕೆ ಸುಮ್ಮನೆ ಕೈಲಿ ರುಬ್ಬಿ ಅನ್ಕೊಳಕತ್ತಾಳನ ಈಕಿ. ಅತ್ತೀರ ಈಗ ಇಷ್ಟಕ್ಕೊಂದೆಲ್ಲ ನೀವು ಕಷ್ಟಪಟ್ಟು ಮಾಡಿರಿ, ಹೌದಾ? ರುಬ್ಬಿ ಬಿಟ್ರೆ ಇನ್ನೊಂಚೂರು ಚಂದಾಗ ಪುಡಿ ಮಾಡಿ ಹಾಕಿದ್ರೆ ಇನ್ನೂ ರುಚಿ ಆಗತ್ತಲ್ಲ. ನಾವು ಹುಡುಗರು ಎಲ್ಲರೂ ತಿಂತೀವಿ, ಅದಕ್ಕೆ ಹಿಂಗೆ ಮಾಡೋಣ ಅಂತಂದು ಅಂದ್ಕೊಂಡ್ರಿ ಅಷ್ಟೆ. ಒಂದಾಯ್ತು ನೋಡು ದೊಡ್ಡ ಜರಡಿ, ಅದ್ರಾಗ ಓಟು ತುಂಬಿನೀಗ. ಒಂದು ಲೇಯರ್ ಉಪ್ಪು, ಒಂದು ಲೇಯರ್ ಹೋಳು, ಒಂದು ಲೇಯರ್ ಉಪ್ಪು, ಒಂದು ಲೇಯರ್ ಹೋಳು ಹಾಕಿ ಅದು ತುಂಬೀನಿ. ಈಗ ಇವು ಉಳ್ಕಿದ್ವೆಲ್ಲ ಸಣ್ಣ ಸಣ್ಣ ಸಿಕ್ಕು. ಹಂಗೆ ದೊಡ್ಡ ಸಿಕ್ಕಿತ್ತಂದಿದ್ರೆ ಬಡ ಚಂದ ಕಟ್ಟಿ ಬಟ್ಟಿ ಕಟ್ಟಿ ಮ್ಯಾಗ ಅಟ್ಟ ಮ್ಯಾಗ ಇಡ್ಬೋದಿತ್ತ. ಆಮೇಲೆ ಹೊಸಾಗಂಟ್ಲೆ ತಿನ್ನಕ್ಕೆ ಬರ್ತಿತ್ತು. ಇವು ಸಣ್ಣ ಸಣ್ಣ ಸಿಕ್ಕು ತಲೆ ಹಿಡಿಸ್ಬಿಟ್ಟೈತೆ ನೋಡು. ಆ ತೋರ್ವ ಇದು ಕಲಿಸಿ ಹಾಕ್ತೀನಿ ನೋಡೋಣ. ಈಗಿನ್ನ ಹುಡುಗರು ಬರ್ತಾವು, ಎದ್ರ ಬೇಕಾದ್ರಾಗ ನಂಗೆ ಮಾಡೋಕ್ಕೀಗ ಬ್ಯಾಂಗಿರ್ಬೇಕು. ಅತ್ತೀರ ನಾನೇನಾರ ಮಾಡ್ತೀನಿ ರೀ, ಅಷ್ಟಕ್ಕೂ ಹಾಕ್ಲೇನು ತುಂಬಲೆಂಟು ಜರಡಿಗೆ ಹೋಳ. ನೀ ಯಾಕೆ ಬಂದಿ? ಹೋಗು, ನಿಂಗೆ ಬೇಕಾದ್ರೆ ಕರೆಯೋದಲ್ಲ ನಾವು. ನಿನ್ನ ನಡಿ ಒಳ ನಡಿ. ನೀವಣ್ಣ ಇಲ್ಲಿ ಬಂದ್ಯವ? ಹುಡುಗಾಗ ಹಾಲು ಕುಡಿಸ್ತಿದಿ, ಕಣ್ಣಕ್ಕ ಕೈಯಪ್ಪ ಕಾರ್ ಪಾರ ಆದಂದ್ರೆ ಕುಂಡಿ ಪಂಡಿ ತೊಳಿತಿರ್ತಿ ಹುಡುಗಂದು. ಏನು ಕತಿ ಅಂತೀನಿ ನಾನು, ಯಾಕೆ ಬಂದಿ ನೀನು? ಹೋಗು ಒಳಗೆ ಹೋಗು. ಅತ್ತಿಯರ ಒಂದು ಹುಳು ಉಪ್ಪಿನಕಾಯಿ ತಗೊಳ್ರಿ. ಒಂದು ಹೊಡೆದು ಬಿಡ್ತೀನಿ. ನಿನ್ನ ಹುಳಿ ಪಳಿ ತಿನ್ನಬಾರ್ದೀಗ, ಸುಮ್ಮನೆ ಹೋಗು ಒಳಗೆ ಕುಂದ್ರೆ ಹೋಗಿ ಬೆಚ್ಚಗ. ಅದು ಬಿಟ್ಟು ಬಂದಾಳಿಲ್ಲ, ಉಪ್ಪಿನಕಾಯಿ ತಿಂತ ಅಂತ ಉಪ್ಪಿನಕಾಯಿ ಮಾಡ್ತಾ ಅಂತ. ಹೋಗೋಗು. ಅತ್ತಿಯರ ಬೇಡ ಅಂದೆ. ಸರಿ, ನೀನೇನು ಬೇಕಂತ ಅಡ್ಡು ಕುಂದಿರ್ತೇನೋ ತಗೊಂಡು ಈ ಗಂಡಳಿಕೆ ಅಂತಂದು. ಇಲ್ಲಪ್ಪ, ಆ ಪುಡಿನ ಹಾಕಕತ್ತೀನಿ ಅರ್ಧರ್ಧರ್ದು. ನಾನು ಯಾಕೆ ಹಂಗೆ ಮಾಡಲಿ? ನೀ ಯಾಕೆ ಹಂಗೆ ಅನ್ಕೊಂತಿ ಪ್ರತಿಭಾ? ಮತ್ತೆ ಏನಕ್ಕ ಒಂದು ಹೋಳು ಕೊಡು ಅಂದ್ರೆ ಅವಾಗಿದ್ದನು ಆ ಮಾವಿನಕಾಯಿ ವಾಸನೆಗೆ ನನ್ನ ರೂಮಿನವರೆಗೂ ಬರುತ್ತೈತಿ. ನೋಡಿಲ್ ಬಾಯಾಗ ನೀರು ಬರೋದು. ನೀವು ನೋಡಿದ್ರೆ ಒಂದು ಹೋಳು ಕೊಡುವಲ್ರಿ. ಇನ್ನೂ ಹುಡುಗ ಸಾಣದೈತಲ್ಲವ, ಅದಕ್ಕೆ ಒಂಚೂರು ಹೇಳೋದು ಕೇಳು, ಹಂಗೆ ಮಾಡಬೇಡ. ನೋಡು, ಇನ್ನೂ ಕಂಡಾಪಟ್ಟಿ ಕೆಲಸ ಅದ ನಮ್ಮ. ನೀ ಸುಮ್ಮನೆ ಹಿಂಗೆ ಚಿಟಿಗೆ ಮುಟ್ಟಿಗೆ ಬಂದು ಕಾಡ್ಸಿದೆ ಅಂದ್ರೆ ನಾವು ಏನಂತ ಮಾಡೋನು? ನೀ ಕೊನೆಗೆ ಹೋಗ್ಕೊಂಡ್ರು ನಾವೆಲ್ಲ ಕರಿತೀವಿ, ನಿಂದೇನ್ರ ಸಹಾಯ ಬೇಕಾತಂದ್ರೆ. ಅತ್ತಿಯರ ಈಗ ಊಟಕ್ಕೆ ಕೊಡ್ತೀರಲ್ರಿ, ನನಗೆ ಹೊಸ ಉಪ್ಪಿನಕಾಯಿ ಅಂದರೆ ಭಾಳ ಇಷ್ಟ. ಒಂದು ಹೋಳು ಉಪ್ಪಿನಕಾಯಿ ಕೊಡ್ತೀರಿ ನೋಡವಾ. ಇನ್ನು ಇದು ಕಲಿಯಾಕ ಒಂದು ವಾರ ಬೇಕಾತ. ಕಲ್ತ ಮ್ಯಾಗ ಕಲಿಸಿಡ್ತೀವಿ, ಕಲಿಸಿಟ್ಟು ಅದೆಲ್ಲ ಕಲ್ತ ಮ್ಯಾಗ ಹೊಸ ಉಪ್ಪಿನಕಾಯಿ ತೆಗಿತೀವಿ. ಈಗ ನಂಗೆ ಗೊತ್ತು ಭಾಳ ಮಂದಿಗೆ ಹೊಸ ಉಪ್ಪಿನಕಾಯಿ ನಮ್ಮ ಮನೆಗೆ ಇಷ್ಟ, ಹುಡುಗರು ಅಷ್ಟೆ. ಅದಕ್ಕೆ ಒಂದು ಬಟ್ಲದ ತೆಗೆದಿಡ್ತೀನಿ. ಎಲ್ಲ ನಂದು ಓಟು ಆಗಿ ಎಲ್ಲ ಜರಡಿ ತುಂಬಿ ಉಳಿಯೋದನ್ನು ನಾ ಕೊಡೋದು. ಆತಾಳ್ರಿ ಅತ್ತಿಯರ, ನಂಗೆ ಒಂಚೂರು ಹೋಳಿದ್ದು ತೆಗೀರಿ, ಒಂಚೂರು ತೆಗ್ದಿಡ್ರಿ. ನಿನಗೆ ಒಮ್ಮೆ ತಿನ್ನಕ್ಕೆ ಕೊಡೋದು, ಅದು ಭಾಳ ಆಸೆ ಪಡಕತ್ತಿ ಅಂತಂದು ಒಂದು ಹೋಳು ಅಷ್ಟೇ ತಿನ್ನಕ್ಕೆ ಕೊಡೋದು. ನೀನು ಹುಳಿ ತಿಂದು ಹುಡುಗ ಕೆಮ್ಮು ನೆಗಡಿ ಆದರೆ ಏನು ಮಾಡಬೇಕು? ಬೇಕಾಗಿಲ್ಲ, ಒಂದು ಹೋಳು ತಿನ್ನಕಂತೆ ಅಂತ ಸಣ್ಣ ಸಣ್ಣ ಮಾಡಿಕೊಡ್ತೀನಿ ಎಲ್ಲ. ಈಗ ಹೋಗೀಗ. ಚಿಂಟು, ಇದು ಯಾವುದಿದೆ ಚಿಂಟು? ನೀನಾ? ನಿನ್ನನ್ನು ಯಾರು ಒಳಗೆ ಬಿಟ್ಟಾರು? ನೀ ಹೆಂಗೆ ಒಳಗೆ ಬಂದಿ? ಯಾಕೆ ಬಂದಿ ನೀನು? ಏನು ಸಂಬಂಧ ಐತಂತ ಒಳಗೆ ಕಾಲಿಟ್ಟು ನೀನು? ನಡಿ ಹೊರಗೆ ಇಲ್ಲಿಂದ ಮೊದ್ಲ. ಅದೇನೋ ಹಂಗನ್ಬಾಡ್ರಿ. ಏಯ್ ಅತ್ತಿ ಅಂತ ನಿನ್ನ ಬಾಯ ಬಂತು ಅಂದ್ರೆ ಮತ್ತ ಇಲ್ಲಡಿಲ್ಲಿ ಅವತ್ತ ನಿನ್ನನ್ನು ಜುಟ್ಟಿಡ್ದು ನೆಲಕ್ಕೆ ಬಡ್ದು ಕಾಲಾಗಿದ್ದ ಕಚಪಚ ಅಂತ ತುಳಿಬೇಕಾಗಿತ್ತು ನಾನು. ಅಂಥದ್ರಾಗನು ಹಾಳಾಗಿ ಹೋಗ್ಲಿ ಅಂತ ಬಿಟ್ಟೀನಿ. ಯಾರು ಬೇಲ್ ಕೊಟ್ಟಿದ್ದು ನಿನಗ? ಯಾರು ಬೇಲ್ ಕೊಟ್ಟಿದ್ದು ನಿನಗ? ಅತ್ತೇರೋ ಹಂಗೆ ಅನ್ಬೇಡ್ರಿ. ಹೊಡೆದ ತಪ್ಪಿಗೆ ನಿನಗೆ ಬೇಲ್ ಕೊಡ್ತೀವಿ ಅಂತಂದು ನಮ್ಮವ್ವ ನಮ್ಮಪ್ಪ ಬೇಲ್ ಕೊಟ್ಟರಿ. ಅಲ್ಲೇ ಇದ್ದೆ, ಹೆಂಗಿಡ್ರಿ ನಾನು ಹಿಡಿದ ಮಕ್ಕಳು ಇಲ್ಲದಾರಲ್ಲ. ಆತು, ನೀವು ನನ್ನನ್ನು ಇಲ್ಲಿ ಇಟ್ಕೋಬೇಡ್ರಿ. ನಾನು ಏನು ನಿಮ್ಮ ಮನೆಗೆ ಇರ್ತೀನಂತ ಬಂದಿಲ್ಲ. ಅತ್ತೇರ ನಿಮ್ಮ ಕೈ ಮುಗಿತೀನ್ರಿ. ನನ್ನ ಮಕ್ಕಳು ನನ್ನ ಜೊತೆ ಕಳಿಸ್ಕೊಟ್ಬಿಡ್ರಿ. ಅತ್ತೇರ ಕಳಿಸ್ಕೊಟ್ಬಿಡ್ರಿ. ಪ್ರತಿಭಾ, ಸುಮಿತ್ರಕ್ಕ, ನೀನರ ಹೇಳು. ನಡ್ರಿ, ನೀವಿಬ್ರು ಒಳಗೆ ನಡ್ರಿ, ಮೊದ್ಲ ಒಳ ನಡ್ರಿ. ಇಂಥ ರಾಕ್ಷಸಿ ಕಣ್ಣೆಲ್ಲ ನಿಮ್ಮ ಮೇಲೆ ಬಿಡಬಾರ್ದು. ಅದ್ರಾಗ ನಿನ್ನ ಮೇಲೆ ಪ್ರತಿಭಾ ಹಡ್ದಾಕಿ ನೀನು. ಆಕಿ ಹೇಳು 97% ಮಾಡಿ ನಾನು ಅಂತ ಹೇಳಕ್ಕಿಗೆ. ಅತ್ತೇರ ಅದು ಹೋಗ್ಲಿ ಬಿಡ್ರಿ. ಈಗ ಆಕೆ ಹೇಳಿದ ಒಂದು ಮಾತಿಂದ ನನಗೂ ಒಂಚೂರು ವಿದ್ಯೆ ಅನ್ನೋದು ಬಂತ. ಇವತ್ತು ಅದಕ್ಕೆ ಹೋಗ್ಯಾರ್ರಿ. ಫಸ್ಟ್ ಇಯರಿಗೆ ಅಡ್ಮಿಷನ್ ಮಾಡಿಸ್ಬರ್ತೀನಿ, ನೀನು ಎಕ್ಸಾಮಿಗೆ ಹೋಗೋ ಥರ ನಾನು ಮಾತಾಡಿ ಬಂದೀನಿ ನಮ್ಮೂರು ಕಾಲೇಜ್ನಾಗ ಅಂತಂದು. ಈಗ ಬಿಡ್ರಿ, ಈಗ ಅದೆಲ್ಲ ಯಾಕೆ? ಈಗ ಅವ್ರು ಅಂದಿದ್ರು, ಅವ್ರ ಹಿಂಬಾಲನ ಇರುತ್ತೆ. ಯಾಕೆ ಅಷ್ಟಕ್ಕೊಂದು ಇದು ಮಾಡ್ಕೊಳಕತ್ತೀರಿ? ನಿಮಗೂ ಬಿ ಪಿ ಐತಿ. ಮೊದ್ಲ ಮನ್ಯಾಗ ಮಾವರಿಲ್ಲ, ಇವರಿಲ್ಲ, ಜಗದೀಶ್ ಅಣ್ಣಿಲ್ಲ, ಯಾರ್ಯಾರೂ ಇಲ್ಲ. ನನಗೆ ಬುದ್ಧಿ ಹೇಳ್ಬೇಡ. ಒಳಗೆ ನಡಿ ನೀನು. ನೀನು ಒಳಗೆ ನಡಿ ಒಳಗೆ. ಆಮೇಲೆ ಮಾಡೋಣ ಅಂತಿದ್ದೇನೆ ಕೆಲಸನ.
ಅತ್ತಿಯರ ನಿಮ್ಮ ಮಗನಾದ್ರೆ ಕ್ಷಮಿಸಿರಲ್ಲ, ನನ್ನನ್ನು ಕ್ಷಮಿಸ್ರಿ. ಆತು, ನೀವು ಕ್ಷಮಿಸೋದಿಲ್ಲ ಬೇಡ. ನಾನು ಯಾಡು ಕೂಸು ನನಗೆ ಕೊಟ್ಬಿಡ್ರಿ. ನನ್ನ ಮಕ್ಕಳು ಕರ್ಕೊಂಡು ನಾನು ಹೋಗಿನಂತ ಅವ್ರ ಮನೆಗೆ ಇರ್ತೀನಿ. ಹೆಂಗೋ ದುಡಿದು ತಿಂತೀನಿ, ದುಡಿದು ಸಾಕೋತೀನಿ ನನ್ನ ಮಕ್ಕಳನ್ನ. ನನ್ನ ಮಕ್ಕಳಿಂದ ನನ್ನ ಅಗಲಿಸ್ಬಾಡ್ರಿ ಅತ್ತಿಯರ, ನಿಮ್ಮ ಕಾಲಿಗೆ ಬೀಳ್ತೀನಿ. ಪುಟ್ಟ, ಏ ಪುಟ್ಟ, ದಿಶು, ದಿಶು, ತರುಣ, ಮುಚ್ಚಿ ಬಾಯಿ. ಹುಡುಗರನ್ನ ಕರ್ದಿ ಅಂದ್ರೆ ಮತ್ತೆ ಬಗ್ಗೆ ಇರಂಗಿಲ್ಲ ನೋಡು. ಅವತ್ತು ಅರ್ಧಂಬರ್ಧ ಓದಿನಿ, ಇವತ್ತು ಮತ್ತೆ ಕುದ್ಕಿ ಮೇಲೆ ಕಾಲಿಟ್ಬಿಡ್ತೀನಿ ಮತ್ತೆ ನಾನು. ನೀವು ಹೊಡೀರಿ, ಬಡೀರಿ, ಸಾಯಿಸ್ರಿ, ಏನ್ ಬೇಕಾದ್ರು ಮಾಡ್ರಿ, ನನ್ನ ಮಕ್ಕಳು ನಂಗೆ ಕೊಟ್ಬಿಡ್ರಿ ಅತ್ತಿಯರ. ಈ ನಾಟಕಾಡಕ್ ಬಂದೇನ? ಮುಗೀತು, ನಿಂದ ಪರ್ಲು ಹರ್ಕೊಂಡ್ವಿ ಅಂತಂದ್ರೆ ಬಂದ್ಬಿಟ್ಟೆ ನೀನು ಆಗ್ಲೇ. ಅತ್ತಿಯರ ನಾನು ಬರಲ್ರಿ, ನನ್ನ ಮಕ್ಕಳನ್ನ ನನ್ನ ಜೊತೆ ಕಳಿಸ್ಬಿಡ್ರಿ. ನೀವು ಎತ್ತಾಗತ್ತೀರಿ ಅಂತಾನೆ ನಾನು ನೋಡಂಗಿಲ್ಲ. ಕರೆ ಹೇಳಕತ್ತೀನಿ, ನನ್ನ ಮಕ್ಕಳು ನನ್ನ ಜೊತೆ ಕಳಿಸ್ಬಿಡ್ರಿ. ನಾನು ಯಾರಿಗೂ ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ನನ್ನ ಮಕ್ಕಳು ನೀವು ಕಳಿಸ್ರಿ ಮೊದ್ಲು. ನೋಡ, ನಿನ್ನಂತ ಕ್ರಿಮಿನಲ್ ಜೊತೆಗೆ ನಾನು ನನ್ನ ಮೊಮ್ಮಕ್ಕಳನ್ನ ಕಳಿಸೋದಲ್ಲ. ಹಡ್ದಕ್ಕಿ ನಾನ್ರಿ, ಕಾನೂನ ಹೇಳುತ್ತ ತಾಯಿ ಹತ್ರ ಬೆಳಿಬೇಕು ಮಕ್ಕಳು ಅಂತೇಳಿ. ಅದ್ ಹೆಂಗ್ ನೀವು ಕಳಿಸೋದಿಲ್ಲ? ನಾನು ನೋಡ್ತೀನಿ. ಅದ್ ಹೆಂಗ್ ಕಳಿಸೋದಿಲ್ಲ? ಕರೀರಿ ನನ್ನ ಮಕ್ಕಳನ್ನ. ತರುಣ, ದಿಶಾ, ಮುಚ್ಚು ಬಾಯಿ. ಅತ್ತಿಯರ ಅದೇನಂದಲ್ಲ ಕಾನೂನು, ಆ ಕಾನೂನು ಮುಖಾಂತರನ ಹೋರಾಡ್ದೇವಂತ ಏಟ್ಬಿಡಿ, ಏಟ್ಬಿಡಿ ಇಲ್ಲಿಂದ ಮೊದ್ಲ. ಅದೇನ ಅಂತೆಲ್ಲ ದೊಡ್ಡ ದೊಡ್ಡ ಹಂಗ ಮಾಡ. ನೀ ಕಾನೂನ್ಗೋ ಕೋರ್ಟಿಗೆ ಹೋಗಿ ನಿನ್ನ ಮಕ್ಕಳು ನಿನ್ನ ತಾಪ ತಗ. ನಾವು ಕೇಳ್ತೀವಿ, ಇಂಥ ರಾಕ್ಷಸಿ, ಇಂಥ ಮನೆಯಾಳಿ, ಈ ಥರ ಎಲ್ಲ ಮಾಡಕ್ಕಿಗೆ ಇಂಥಕ್ಕೆ ಜೊತೆಗೆ ಹೆಂಗೆ ನೀವು ಹುಡುಗರನ್ನ ಬೆಳ್ಯಾಕ್ ಬಿಡ್ತೀರ ಅಂತ ನಾನು ಕೇಳ್ತೀನಿ. ಕೋರ್ಟ್ನಾಗ ಹಾಕು, ಅದೇನು ಕೇಸ್ ಹಾಕ್ತಿ ಹಾಕು. ನೋಡ ತಂಗಿ, ಮರ್ಯಾದಿಂದ ಹೇಳಕತ್ತೀನಿ, ಮನ್ಯಾಗ ಮೊದ್ಲ ನಿನಗೆ ಗಂಡಿಲ್ಲ, ನಿಮ್ಮ ಮಾವಿಲ್ಲ, ಯಾರ್ಯಾರು ಇಲ್ಲ, ನಾವ ಹೆಣ್ಮಕ್ಳದೀವಿ. ನೀನು ಬಂದು ಹಿಂಗೇನ್ರ ಮಾಡಿದಿ ಅಂದ್ರೆ ಮತ್ತೆ ಬೇರೆನ ಕಂಪ್ಲೇಂಟ್ ಕೊಡ್ತೀನಿ. ನಾನೀಗ ಸಾಯ್ಸಕ ಬಂದಿದ್ಲ ಅಂತ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಮತ್ತೆ ನಿನ್ನ ಮ್ಯಾಗ. ಅದು ನಿನ್ನ ಮಕ್ಕಳ ಕೈಲೇ ಕೊಡಿಸ್ತೀನಿ ನಾನು. ಅದೇರ ಇಷ್ಟು ಕಠೋರ ಆಗ್ಬೇಡ್ರಿ ಅದ್ದೇರ, ನನ್ನ ತಪ್ಪಿನ ಅರಿವಾಗೈತಿ. ನನ್ನ ಮಕ್ಕಳು ನನ್ನ ಜೊತೆ ಕಳಿಸ್ಕೊಡ್ರಿ ಅದ್ದೇರ, ಕಳಿಸ್ಕೊಡ್ರಿ. ಇನ್ನು ನಿನ್ನನ್ನು ನಾವು ಯಾವುದೇ ಕಾರಣಕ್ಕೂ ಮನೆಯಾಗ ಬಿಟ್ಕೊಳಲ್ಲ, ನಿನ್ನನ್ನು ನಂಬೋದಲ್ಲ. ದಯವಿಟ್ಟು ನನ್ನ ಮಗ ಡೈವರ್ಸ್ ಕೊಡು. ನಿನ್ನಂಥ ಪಾಪಿ ಬೇಕಾಗಿಲ್ಲ. ನಾವು ದಿನ ಬೆಳಗಾದ್ರೆ ಟಿವ್ಯಾಗ ನೋಡ್ತೀವಿ, ಗಂಡ ಮಕ್ಕಳನ್ನ ಬಿಟ್ಟು ಅವನಿಂದ ಓಡೋದ್ಲು, ಗಂಡ ಮಕ್ಕಳಿಗೆ ನಿದ್ದೆ ಮಾತ್ರೆ ಹಾಕಿ ಇವನಿಂದ ಓಡೋದ್ಲು, ಗಂಡ ಮಕ್ಕಳಿಗೆ ವಿಷ ಹಾಕಿ ಸಾಯಿಸಿ ಅಂಥತ್ನಿಂದ ಓಡೋದ್ಲು, ಇಂಥತ್ನಿಂದ ಓಡೋದ್ಲು ಅಂತ ದಿನ ಬೆಳಗಾದ್ರೆ ಟಿವ್ಯಾಗ ಇವ ಬರ್ತಾವೆ ನ್ಯೂಸ್ನ್ಯಾಗ. ಇವ್ ನೋಡಿ ಸಾಕಾಗೋಗೈತಿ. ನೀನು ಮೊದ್ಲ ಈಗ ನಿನಗೆ ನಾವು ಜೈಲಿಗೆ ಹಾಕ್ಸಿವನ್ನ ಸಿಟ್ಟ, ಮತ್ತು ಈಗ ಮತ್ತೆ ನೀನು ಬಿಟ್ಟಿಲ್ಲಲ್ಲ, ನಾವು ಈಗ ಜೈಲಿಗೆ ಹಾಕ್ಸಿವಿ. ಅದ ಸಿಟ್ಟಿಗೆ ಇನ್ನೇನಾರು ಮಾಡ್ತಿದ್ದಿ. ನಿನ್ನಂತಕ್ಕಿನ ಮನೆಯಾಗ ಇಟ್ಕೊಂಡು ಯಾರ ಹಾವಿಗೆ ಹಾಲು ಇರ್ತಾರನ? ಅದೆಲ್ಲ ಸಾಧ್ಯ ಇಲ್ಲಾರ್ದು ಮಾತು. ನಡಿ ಇಲ್ಲಿಂದ, ನಡಿ ನೀ ಮೊದ್ಲೆ. ಇಲ್ಲ, ನಾವು ಹೋಗಲ್ಲ. ನನ್ನ ಮಕ್ಕಳು ಕಳಿಸೋವರೆಗೂ ನಾ ಈ ಮನೆಯಿಂದ ಎಲ್ಲೂ ಹೋಗಲ್ಲ. ತರುಣ, ದಿಶಾ, ದಿಶಾನೂ ಇಲ್ಲ, ತರುಣನೂ ಇಲ್ಲ. ಇಲ್ಲಿಂದ ಹೋತೋಲಗು ಮೊದ್ಲ. ನಿನ್ನಂತಕ್ಕಿನ ಮುಟ್ಟಿ ಕೈ ನೋವು ಮಾಡ್ಕೊಳ್ಳಲ್ಲ. ಸುಮಿತ್ರಾ, ಅಲ್ಲಿ ನಾಯಿ ಹೊಡಿಯಕ್ಕೆ ಕೋಲಿಟ್ಟಿ ಅಂತ ತಗೊಂಬ ಇಲ್ಲದನ. ನಾನೇನು ಇದಿಷ್ಟಕ್ಕೆ ಬಿಡೋದಿಲ್ಲ. ನನ್ನ ಮಕ್ಕಳು ನನ್ನ ತಾಬ ತಗೋತೀನಿ. ನೋಡ್ತೀರಿ, ಇನ್ನೊಮ್ಮೆ ನಮ್ಮ ಮನೆ ಕಡೆ ಬರಬೇಡ ನೀನು. ಬಂದೆ ಮತ್ತೆ ನಾನು ಒಣಕಿ ತಗೊಂಡು ತಲೆಗೆ ಹೊಡೆದು ಸಾಯಿಸ್ಬಿಡ್ತೀನಿ. ಹೋದ್ರೆ ಹೋಗ್ಲಕ್ಕೆ ನಾನು ಜೈಲಿಗೆ. ಹಾಳದಕ್ಕೆ ಆಗ್ಲೇ ಬಿಟ್ಬಿಟ್ಟಾರೆ ಇವ್ರಿಗಿನ್ನ ಜೈಲಿಂದ ಹೊರಗೆ. ಇನ್ನೊಂದಿಷ್ಟು ದಿನ ಹಾಕಿದ್ರು ಅಂದಿದ್ರ ಒಳಗಾಗಿ ಗೊತ್ತಾಕಿತ್ತು. ಬೇಲ್ ಸಿಕ್ಕತ್ ಕಾಣ್ತೈತಿ. ದರಿದ್ರದಾಕಿ, ದರಿದ್ರದಾಕಿ. ಅತ್ತೀರ ಹೋದ್ಲು ಬರ್ರಿ. ಬಿಡ ನೀನು ಎಲ್ಲರ ಇನ್ನೊಂದಿಷ್ಟು ದಿನ ಕೊಳತಿದ್ಲಂದಿದ್ರ ಜೈಲಾಗ ಬೇಸಿತ್ತ. ದರಿದ್ರದಾಕಿ ಆತಾಗ ಹೋಗ್ಲಿ ಬಿಡ್ರಿ ಅತ್ತಿಯರ. ಈಗ ಬೈದಿರಲ್ಲ, ಈಗ ಬಂದ ಕೂಡಲೇನ ಜಗದೀಶಣ್ಣರ್ಗೆ ಹೇಳಿ ಮಾವರ್ಗೆ ಹೇಳನ್ರಿ ಇದಕ್ಕೊಂದು ವ್ಯವಸ್ಥೆ ಮಾಡೋಣ ಅಂತೇಳಿ. ಆಕಿ ಮತ್ತೀಗ ನನಗೆ ಮಕ್ಕಳು ಬೇಕು ಅಂತಂದು ಕೇಸ್ ಹಾಕ್ತೀನಿ ಅಂತ ಹೇಳಲ್ರಿ. ಮತ್ತೆ ನೋಡೋಣ ಏನೇನು ಮಾಡ್ತಾಳೆ. ಹಚ್ಚವ ಫೋನ್ ಹಚ್ಚ ನೀವು ಹೋಗಿ ಹಚ್ಚೋಗು ಪ್ರತಿಭಾ. ನಾವಿಬ್ಬರು ಕೆಲಸ ಮಾಡ್ಕೋತೀವಿ. ಹಂಗೆ ಒಂದಿಷ್ಟು ಹಾಕಿ ಒಂದೆರಡು ಜಡಿನ ಪ್ರಿಯಾನ್ ಮನೆಗೂ ಕಳ್ಸುನು. ಆಕಿ ಪಾಪ ತಿನ್ನೋಳಕ್ಕ. ಮತ್ತು ಅವ್ರ ಮನ್ಯಾಗ ಮಾಡ್ತಾಳ ಇಲ್ಲ. ಈಗ ಜಗ್ಗರ್ಗಳಿದಾವೆ ಏನೇನ. ಎಷ್ಟು ಚಂದ ಇತ್ತು ನೋಡಿ ಮುಂಜಾನೆದ್ದು. ಮೂಡು ಅಷ್ಟು ಮಾಡಿ ಮುಗಿಸ್ಬಿಡೋಣ ಇವತ್ತು. ಬ್ಯಾಸ್ಗಿ ಮುಗಿತೈತಿನ್ನ ಎಲ್ಲ ತಿರುಗಿ ಎಲ್ಲರೂ ಹಪ್ಪಳ ಸಂಡಿಗೆ ಮಾಡ್ಕೊಂಡ್ರ ನಮ್ಮ ಮನೆಯಿಂದ ಏನು ಮುಗಿವಲ್ದು ಅಂತಂದು ಬಡ ಮಾಡೋಣ ಅಂದ್ರೆ ಬಂದುಬಿಡ್ತದೆ ದರಿದ್ರಿ ಹೆಣ್ಣು. ಅಯ್ಯೋ ಅತ್ತಿಯರ, ಸಮಾಧಾನ ಮಾಡ್ಕೊಳ್ರಿ, ಹೋಗ್ಲಿ. ಯಾಕೆ ಸಿಟ್ಟು ಮಾಡ್ಕೋತೀರಿ? ಮಾವರ್ಗೆ ಹೇಳೋಣಂತ ನೀವು ಅಂದಂಗನ. ಹಚ್ತೀನಿ ತಡ್ರಿ ಅತ್ತಿಯರ, ಹೇಳ್ತೀನಿ ವಿಷಯ. ಹೇಳು. ಕೇಸ್ ಹಾಕಿ ತನ್ನ ಮಕ್ಕಳು ತೊಗೊಂಡ ಅಂತಂತ ಹೇಳಿ ಬರ್ಲಿವ ಜಗದೀಶ. ಮಾತಾಡ್ತೀನಿ ನಾನು ಹೋಲ್ಬಿಡು ಅಂತ ಬಿಟ್ಟಂಗೆಲ್ಲ ಇಕ್ಕಿದ ಭಾಳನಾಗೈತಿಕ್ಕಿದ. ಇನ್ನು ಮತ್ತೆ ಮಕ್ಕಳ ಸಂಬಂಧ ತಿರ್ಗಾಮೃಗ ಇಲ್ಲಿ ಬಂದು ಕುಂದಿರ್ತಾವಳು.